ತುಲಾ ರಾಶಿ ಅಧಿಪತಿ ಬಂದು ಶುಕ್ರ ಗ್ರಹನೇ ಆಗಿರ್ತಾನೆ. ತುಲಾ ರಾಶಿಯಲ್ಲಿ ಇನ್ನ ಚಿತ್ತ ನಕ್ಷತ್ರ 2 3 ಮತ್ತೆ 4ನೇ ಪಾದ ಇರುತ್ತೆ. ಇದು ಚಿತ್ತ ನಕ್ಷತ್ರ ಬಂದು ರಾಕ್ಷಸ ಗಣ ಆಗಿರುತ್ತೆ. ಚಿತ್ತ ನಕ್ಷತ್ರ ಅಧಿಪತಿ ಬಂದು ಕುಜಗ್ರಹನೇ ಆಗಿರ್ತಾನೆ. ನೀವು ಯಾವ ನಕ್ಷತ್ರನ ಫಾಲೋ ಮಾಡ್ಬೇಕಾಗತ್ತೆ ಚಿತ್ತ ನಕ್ಷತ್ರದವರು ಅಂತಂದ್ರೆ, ಆದಷ್ಟು ನೀವು ಕುಜಗ್ರಹ ಅಂದ್ರೆ ರಾಹು ಮತ್ತೆ ಕೇತು ನಕ್ಷತ್ರ, ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ ಮತ್ತೆ ಅಶ್ವಿನಿ, ಮಕ, ಮೂಲ ನಕ್ಷತ್ರದಲ್ಲಿ ಅತಿ ಹೆಚ್ಚು ಫಾಲೋ ಮಾಡೋದ್ರಿಂದ ಅತಿ ಹೆಚ್ಚು ಈ ನಕ್ಷತ್ರಗಳಲ್ಲಿ ಏನಾದ್ರು ತರೋದು, ಅತಿ ಹೆಚ್ಚು ಈ ನಕ್ಷತ್ರಗಳು ಏನಾದ್ರು ಕೊಡುವಂಥದ್ದು ಎಲ್ಲ ಈ ನಕ್ಷತ್ರದಲ್ಲಿ ಮಾಡಿದಾಗ ನೀವು ತುಂಬಾ ಶುಭ ಫಲವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಇನ್ನ ಈ ನಕ್ಷತ್ರ ಬಂದು ಅಧಿಪತಿ ಬಂದು ನಿಮ್ಗೆ ಕುಜಗ್ರಹ 6, 8, 12ನೇ ಮನೆಯಲ್ಲಿದ್ದಾಗ ಆದಷ್ಟು ಪರಿಹಾರನ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಬನ್ನಿ. ನೀವು ಆದಷ್ಟು ತಗೊಂಡೋಗಿ ತೊಗರಿ ಬಳ್ಳಿಯನ್ನ ದಾನ ಮಾಡ್ತಾ ಬಂದ್ರೆ ಇದರಿಂದ ಆಗುವಂತ ಅಶುಭ ಫಲವನ್ನ ಕಡಿಮೆ ಮಾಡ್ಕೊಬಹುದು ಅಂತಾನೆ ಹೇಳ್ತೀನಿ. ಪ್ರತಿ ಮಂಗಳವಾರನ ಈ ಕೆಲಸ ಮಾಡ್ತಾ ಬನ್ನಿ ನೀವು. ಇನ್ನು ದಶಾಭುಕ್ತಿ ಏನು ನಡೀತಾ ಇಲ್ಲ ಅಂದ್ರೆ ಅದರಿಂದ ತೊಂದರೆ ಏನಿಲ್ಲ. ದಶಾಭುಕ್ತಿಗಳೇನಾದ್ರೂ ನಡೀತಾ ಇದ್ದಾಗ ನೀವು ಆದಷ್ಟು ಪರಿಹಾರ ಮಾಡ್ಕೊಂಡ್ರೆ ಉತ್ತಮ. ಇಲ್ಲಾಂದ್ರೆ ಏನಪ್ಪಾ ನಿಮ್ಗೆ ಇದರಿಂದ ತೊಂದರೆ ಆಗುತ್ತೆ ಅಂತಂದ್ರೆ, ಏನಾದ್ರೂ ಒಂದು ಮನೆ ತಗೊಳ್ಳೋಂಥದ್ದು, ಜಾಗ ತಗೊಳ್ಳೋಂಥದ್ದು ಇದ್ರೆ ನಿಮ್ಗೆ ಲಿಟಿಗೇಷನ್ ಪ್ರಾಪರ್ಟಿ ಸಿಗುತ್ತೆ, ಒಂದು ಪೇಪರ್ ಸರಿ ಇರಲ್ಲ, ಅಥವಾ ನಿಮ್ಗೆ ಅದರಲ್ಲಿ ಒಂದು ಹಣಕಾಸಿಂದ ಏನೋ ಒಂದು ಸ್ವಲ್ಪ ಜಾಸ್ತಿ ಹೇಳೋವಂಥದ್ದು, ಇಲ್ಲ ಪ್ರಾಬ್ಲಮ್ ಇರೋ ಅಂಥದ್ದು ಕೊಡೋ ಅಂಥದ್ದು, ಇಲ್ಲ ಅದರಲ್ಲಿ ಜಗಳ ಕದನಗಳಾಗುವಂಥದ್ದು, ಈ ತರ ನಿಮ್ಗೆ ವ್ಯಾಜ್ಯಗಳಿರುತ್ತೆ. ಇನ್ ಬ್ಲಡ್ ಸಂಬಂಧಪಟ್ಟಿದ್ದು ಏನಾದ್ರೂ ಕಾಯಿಲೆಗಳು ಬರೋಂಥದ್ದು ಇರುತ್ತೆ ನಿಮ್ಗೆ. ಆದಷ್ಟು ಅದನ್ನ ನೀವು ದಶಾಭುಕ್ತಿ ಏನಾದ್ರೂ ನಡೀತಾ ಇದ್ರೆ ನೀವು ಪರಿಹಾರ ಮಾಡ್ಕೊಳ್ಳಿ. ಇನ್ನ ಮುಂದಿನ ನಕ್ಷತ್ರ ಸ್ವಾತಿ ನಕ್ಷತ್ರ. ತುಲಾ ರಾಶಿಯಲ್ಲಿ ಸ್ವಾತಿ ನಕ್ಷತ್ರ, ಇದಕ್ಕೆ ಅಧಿಪತಿ ಬಂದು ರಾಹು ಗ್ರಹ ಆಗಿರುತ್ತೆ. ಇದನ್ನ ಮಹಾ ನಕ್ಷತ್ರ ಅಂತ ಕೂಡ ಹೇಳ್ತಾರೆ, ದೇವಗಣ ಆಗಿರುತ್ತೆ. ಸ್ವಾತಿ ನಕ್ಷತ್ರನ ಮಹಾ ನಕ್ಷತ್ರ ಅಂತ ಹೇಳ್ತಾರೆ. ಇದಕ್ಕೆ ಅಧಿಪತಿ ಬಂದು ರಾಹು ಗ್ರಹ ಆಗಿರ್ತಾನೆ. ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿ ರಾಹು ಗ್ರಹ ಆಗಿರುತ್ತೆ. ನೀವು ಸ್ವಾತಿ ನಕ್ಷತ್ರದವರು ಆದಷ್ಟು ಯಾವ ನಕ್ಷತ್ರದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ, ವಿಶಾಖ, ಪುನರ್ವಸು ನಕ್ಷತ್ರದಲ್ಲಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಿದಾಗ ತುಂಬಾ ಶುಭ ಫಲವನ್ನ ಕಾಣ್ತೀರಾ. ಇನ್ ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರ, ಈ ನಕ್ಷತ್ರಗಳಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯ ಮಾಡುವಂಥದ್ದು, ಈ ನಕ್ಷತ್ರದಲ್ಲಿ ಏನಾದ್ರೂ ತರೋವಂಥದ್ದು, ಈ ನಕ್ಷತ್ರದಲ್ಲಿ ಏನಾದ್ರೂ ಹೋಗ್ಬೇಕು, ಏನಾದ್ರೂ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ ಈ ನಕ್ಷತ್ರಗಳಲ್ಲಿ ನೀವು ಮಾಡಿದಾಗ ತುಂಬಾ ಶುಭ ಫಲವನ್ನ ಕಾಣ್ತೀರಾ. ಇನ್ನೇನಾದ್ರೂ ನಿಮ್ಗೆ ನಕ್ಷತ್ರಾಧಿಪತಿ ರಾಹು ಗ್ರಹ ಬಂದು 6, 8, 12ನೇ ಮನೆಯಲ್ಲಿದ್ದಾನ ನೋಡ್ಕೊಳ್ಳಿ. 6, 8, 12ನೇ ಮನೆಯಲ್ಲಿದ್ದಾಗ ತುಂಬಾ ಅಶುಭ ಫಲವನ್ನ ನೋಡ್ತೀರಾ ಅಂತಾನೆ ಹೇಳ್ಬೋದು. ನೀವು ಏನಪ್ಪ ಪರಿಹಾರ ಮಾಡ್ಕೊಬೇಕಾಗತ್ತೆ ಅಂತಂದ್ರೆ, ರಾಹು ಗ್ರಹಕ್ಕೆ ಉದ್ದಿನ ಕಾಳನ್ನ ದಾನ ಮಾಡ್ತಾ ಬರ್ಬೇಕಾಗತ್ತೆ. ಆದಷ್ಟು ಭಾನುವಾರದ ಹೊತ್ತು ರಾಹು ಕಾಲದಲ್ಲಿ ಎಲ್ಲಾದ್ರೂ ಅಮ್ಮನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡ್ತಾರೆ ಅಂದ್ರೆ ಅತಿ ಹೆಚ್ಚು ಅಭಿಷೇಕಕ್ಕೆ ಹಾಲನ್ನ ಕೊಡ್ತಾ ಬಂದ್ರೆ ತುಂಬಾ ಒಳ್ಳೇದು. ನಾಗರ ಕಲ್ಗೆ ಹಾಲನ್ನ ಹಾಕ್ತಾ ಬನ್ನಿ. ನಾಗರ ಕಲ್ಗೆ ಅರ್ಶನ ತುಂಬಾ ಕೈಯಲ್ಲಿ ಹಚ್ಕೊಂಡು ಕ್ಲೀನ್ ಆಗಿ ನಾಗರ ಕಲ್ಗೆ ಹಚ್ತಾ ಬಂದಷ್ಟು ತುಂಬಾ ಒಳ್ಳೇದು. ಅರ್ಶನ ಹಚ್ಚಿ ನೀವೇ ನಿಮ್ ಕೈಯಾರೆ ಹಾಲನ್ನ ಹಾಕಿ ಇದಕ್ಕೆ ಕೊಂಬಾಳೆ ಎಲ್ಲ ಇಟ್ಟು ಜೇನುತುಪ್ಪ ಹಾಕಿ ಪೂಜೆ ಮಾಡೋದ್ರಿಂದ ಇದರಿಂದ ಆಗುವಂತ ಅಶುಭ ಫಲವನ್ನ ತುಂಬಾ ನೀವು ಕಡಿಮೆ ಮಾಡ್ಕೊಬಹುದು. ಇದು ಬಂದು ನಿಮ್ಗೆ ಆದಷ್ಟು ರಾಹು ಗ್ರಹಕ್ಕೆ ಕುಜದೋಷ ಅಂತ ಕೂಡ ಹೇಳ್ತಾರೆ, ಕಾಳಸರ್ಪ ದೋಷ ಅಂತ ಕೂಡ ಹೇಳ್ತಾರೆ 6, 8, 12ನೇ ಮನೆಯಲ್ಲಿದ್ದಾಗ. ಆದ್ರೆ ನೀವು ಇದನ್ನ ಮಾಡ್ಕೊಂತ ಬಂದ್ರೆ ಅದರ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ. ಯಾಕೆಂದ್ರೆ ನಿಮ್ಗೆ ಇದು 18 ತಿಂಗಳ ಕಾಲ ಇರುತ್ತೆ. ದಶಾಭುಕ್ತಿ ನಡೆದಿಲ್ಲ ಅಂದ್ರೂ 6, 8, 12ನೇ ಮನೆಯಲ್ಲಿದ್ದಾಗ ಇದಕ್ಕೆ ಪರಿಹಾರ ಮಾಡ್ಕೊಂಡ್ರೆ ನಿಮ್ಗೆ ಅದರಿಂದ ಆಗೋವಂತ ಪ್ರಭಾವ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಬಂದು ಸ್ವಾತಿ ನಕ್ಷತ್ರದ ಬಗ್ಗೆ ಹೇಳಿದ್ದೀನಿ. ಇನ್ನ ಮುಂದಿನ ನಕ್ಷತ್ರ ವಿಶಾಖ ನಕ್ಷತ್ರ. ತುಲಾ ರಾಶಿಯಲ್ಲಿ ವಿಶಾಖ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ ಇರುತ್ತೆ. ವಿಶಾಖ ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರುಗ್ರಹನೇ ಆಗಿರ್ತಾನೆ. ಇದು ಬಂದು ನಿಮ್ಗೆ ರಾಕ್ಷಸ ಗಣ ಆಗಿರುತ್ತೆ. ವಿಶಾಖ ನಕ್ಷತ್ರ ಬಂದು ರಾಕ್ಷಸ ಗಣ ಆಗಿರುತ್ತೆ. ನೀವು ಯಾವ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಂದ್ರೆ ಆದಷ್ಟು
ಪುಷ್ಯ, ಅನುರಾಧ, ಉತ್ತರಾಭಾದ್ರ ಮತ್ತೆ ಕೃತಿಕ, ಉತ್ತರಾಷಾಢ ನಕ್ಷತ್ರ. ಆದಷ್ಟು ನೀವು ಈ ನಕ್ಷತ್ರದಲ್ಲಿ ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರದಲ್ಲಿ, ಕೃತಿಕ, ಉತ್ತರಾಷಾಢ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳು ಮಾಡೋವಂಥದ್ದು, ಏನು ತರೋ ಅಂಥದ್ದು, ಎಲ್ಗಾದ್ರೂ ಹೋಗ್ಬೇಕು ಅಂತಂದ್ರೆ, ನಿಮಗೆ ನೀವೇನಾದ್ರೂ ತಂದ್ಕೋಬೇಕು ಅಂತಂದ್ರೆ ಈ ನಕ್ಷತ್ರಗಳನ್ನ ಮುಂಚಿತವಾಗಿ ನೋಡಿಟ್ಕೊಂಡು ಯಾವತ್ತು ಬರುತ್ತೆ ಅಂತ 10 ದಿವಸಕ್ಕೆ ಒಂದ್ಸತಿ ಈ ನಕ್ಷತ್ರಗಳು ಬರುತ್ತೆ. ಆ ಬಂದಾಗ ಕ್ಯಾಲೆಂಡರ್ ಅಲ್ಲಿ ನೀವು ನಕ್ಷತ್ರ ನೋಡ್ಕೊಂಡು ಒಂದು ಟಿಕ್ ಹಾಕಿಟ್ಕೊಂಡು ಆ ನಕ್ಷತ್ರದಲ್ಲಿ ಏನಾದ್ರೂ ತರೋದು, ಎಲ್ಲಾದ್ರೂ ಹೋಗುವಂಥದ್ದು ಮಾಡಿದಾಗ ಅತಿ ಹೆಚ್ಚು ಶುಭ ಫಲವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ಏನಾದ್ರೂ ಈ ನಕ್ಷತ್ರಾಧಿಪತಿ ಅಂದ್ರೆ ಗುರುಗ್ರಹ ಬಂದು ನಿಮ್ಗೆ 6, 8, 12ನೇ ಮನೆಯಲ್ಲಿದ್ದಾಗ ತುಂಬಾ ಶುಭ ಫಲವನ್ನ ಕಾಣ್ತೀರಾ. ಅದ್ರ ದಶಾಭುಕ್ತಿ ಏನಾದ್ರೂ ನಡೀತಾ ಇದ್ರೆ ಹೆಚ್ಚಾಗಿರುತ್ತೆ. ಆದಷ್ಟು ನೀವು ನೋಡ್ಕೊಬೇಕಾಗತ್ತೆ. ನೀವು ಏನಪ್ಪ ಪರಿಹಾರ ಮಾಡ್ಬೇಕಾಗತ್ತೆ ಅಂದ್ರೆ ಗುರುಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ನೀವು ದಕ್ಷಿಣಾಮೂರ್ತಿನ ಆರಾಧನೆ ಮಾಡ್ತಾ ಬನ್ನಿ. ಒಂದು ರಾಘವೇಂದ್ರ, ಸಾಯಿಬಾಬಾ, ನಿಮ್ಮ ಇಚ್ಛೆಗೆ ಯಾವ ದೇವ್ರು ಬೇಕು ಅನ್ಸುತ್ತೋ ಗುರುವನ್ನ ಆರಾಧನೆ ಮಾಡ್ತಾ ಬಂದಷ್ಟು ಒಳ್ಳೇದು. ಯಥೇಚ್ಛವಾಗಿ ಅರ್ಶನವನ್ನ ಕೊಡ್ತಾ ಬನ್ನಿ ದೇವಸ್ಥಾನಕ್ಕೆ. ಕಡ್ಲೆಕಾಳನ್ನ ದಾನ ಮಾಡ್ತಾ ಬನ್ನಿ. ಯಾವಾಗ ನಿಮ್ಗೆ 12ನೇ ಮನೆ, 6, 8 ಮನೆಯಲ್ಲಿ ಇದ್ದು ದಶಭುಕ್ತಿ ನಡೀತಾ ಇದೆ ಅಂದಾಗ ಈ ಪರಿಹಾರನ ಮಾಡ್ಕೊಂಡ್ರೆ ಅದರಿಂದ ಆಗುವಂತ ಶುಭ ಫಲವನ್ನ ಕಮ್ಮಿ ಮಾಡ್ಕೊಬಹುದು ಅಂತಾನೆ ಹೇಳ್ತೀನಿ. ಆದಷ್ಟು ಗುರುಗಳಿಗೆ ನೀವು ಸ್ವಲ್ಪ ಅವ್ರಿಗೆ ಒಂದು ಕೃತಜ್ಞತಾ ಭಾವವನ್ನ ತೋರಿಸಿದಾಗ ಅದರದ್ದು ಕೂಡ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಪ್ಪಾ ಅಂತಂದ್ರೆ ಗುರುಗ್ರಹ ಏನಾದ್ರೂ 6, 8, 12ನೇ ಮನೆಯಲ್ಲಿದ್ದು ದಶಭುಕ್ತಿಗಳು ನಡೆದ್ರೆ ಒಂದು ಲಿವರ್ಗೆ ಸಂಬಂಧಪಟ್ಟಂತ ತೊಂದರೆಗಳೇನಾದ್ರೂ ಬರೋಂಥದ್ದು ಇರುತ್ತೆ. ಒಂದು ಫ್ಯಾಟಿ ಲಿವರ್, ಒಂದು ಜಾಂಡಿಸ್ ಆಗೋವಂಥದ್ದು, ಈ ತರ ಏನಾದ್ರೂ ಬರ್ತಾ ಇರುತ್ತೆ. ಅವಾಗ ನೀವು ಇದಕ್ಕೆ ಪರಿಹಾರ ಮಾಡ್ಕೊಂಡ್ರೆ ಆದಷ್ಟು ನೀವು ಶುಭ ಫಲವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಇದಿಷ್ಟು ಒಂದು ತುಲಾ ರಾಶಿಯಲ್ಲಿ ನೀವು ಇಷ್ಟು ನಕ್ಷತ್ರಗಳಿಗೆ ಹೇಳಿರೋಂಥದ್ದು ಫಲಗಳು.